ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡಿದ್ವಿಪ್ಪ ಅಂತಂದರೆ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳ ಬಗ್ಗೆ ಅಧ್ಯಯನ ಮಾಡೋಕತ್ತಿದ್ವಿ. ಅದರೊಳಗೆ ನಾವೇನು ತಿಳ್ಕೊಂಡಿದ್ವಿ, ಆವಾಸ ಅಂದರೆ ಏನಂತ ನೋಡಿದ್ವಿ, ಹೊಂದಾಣಿಕೆ ಅಂದರೆ ಏನಂತ ನಾವು ನೋಡಿದ್ವಿ. ಆಮೇಲೆ ಹಲವಾರು ರೀತಿಯ ಆವಾಸಗಳನ್ನು ನಾವು ಕಾಣ್ತೀವಿ. ಅವುಗಳನ್ನು ನಾವು ಪ್ರಮುಖವಾಗಿ ಎರಡು ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ದೆ. ಒಂದು ಭೂ ಆವಾಸ, ಇನ್ನೊಂದು ಜಲ ಆವಾಸ ಅಂತಲೂ ಹೇಳಿದ್ದೆ. ನಾವು ಭೂ ಆವಾಸದ ಬಗ್ಗೆ ತಿಳ್ಕೊಂಡಿದ್ವಿ. ಭೂ ಆವಾಸ ಅಂತಂದರೆ ಮರುಭೂಮಿಯಲ್ಲಿ ಯಾವ ರೀತಿ ಪ್ರಾಣಿಗಳು ಅಥವಾ ಸಸ್ಯಗಳು ವಾಸವಾಗಿರ್ತವಂತ ನೋಡಿದ್ವಿ. ಆಮೇಲೆ ಪರ್ವತ ಪ್ರದೇಶಗಳಲ್ಲಿ, ಆಮೇಲೆ ಹುಲ್ಲುಗಾವಲುಗಳಲ್ಲಿ ಯಾವ ರೀತಿ ಪ್ರಾಣಿ ಹಾಗೂ ಸಸ್ಯಗಳು ವಾಸವಾಗಿರ್ತವಂತ ನಾವು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂತಂದರೆ ಜಲ ಆವಾಸದ ಬಗ್ಗೆ ತಿಳ್ಕೊಳ್ಳೋಣ. ಜಲ ಆವಾಸ ಅಂದರೆ ಏನು, ಆಮೇಲೆ ಸಾಗರಗಳು ಮತ್ತು ಕೆರೆಗಳು, ಸರೋವರಗಳಲ್ಲಿ ಯಾವ ರೀತಿ ಪ್ರಾಣಿ ಮತ್ತು ಸಸ್ಯಗಳು ವಾಸಿಸ್ತವ, ಜೀವನ ಮಾಡ್ತವ ಅಂತ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಮತ್ತು ನಾವು ಜೀವಿಗಳ ಲಕ್ಷಣಗಳ ಬಗ್ಗೆ ಸಹ ತಿಳ್ಕೊಳ್ಳೋಣ. ಅಂತಂದರೆ ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯ ಐತಾ ಇಲ್ಲ ಅಂತ ನೋಡೋಣ. ಆಮೇಲೆ ಜೀವಿಗಳು ಉಸಿರಾಟ ಮಾಡ್ತವನೇ ಇಲ್ಲ ಅಂತ ನೋಡೋಣ. ಆಮೇಲೆ ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತವ ಇಲ್ಲ ಅಂಥ ಜೀವಿಗಳು ಯಾವ್ಯಾವು ಅಂತ ನಾವು ನೋಡೋಣ, ಅಥವಾ ಅಂಥ ಸಸ್ಯಗಳು ಯಾವ್ಯಾವು ಅಂತ ನಾವು ನೋಡೋಣ. ಆಮೇಲೆ ಜೀವಿಗಳು ಮತ್ತು ವಿಸರ್ಜನೆ ಬಗ್ಗೆ ನೋಡೋಣ. ಎಲ್ಲ ಜೀವಿಗಳು ತಮ್ಮದೇ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತವನೇ ಇಲ್ಲ ಅಂತ ನೋಡೋಣ. ಆಮೇಲೆ ಜೀವಿಗಳು ಚಲನೆ ಮಾಡ್ತವನೇ ಇಲ್ಲ ಅಂತ ನೋಡೋಣ. ಲಾಸ್ಟ್ ಏನು ನೋಡೋಣ ಅಂತಂದರೆ ಜೀವ ಅಂತಂದರೆ ಏನು ಅಂತ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಜಲ ಆವಾಸ ಅಂದರೆ ಏನು ಅಂತ ನಾವು ನೋಡಿದ್ವಿ. ನಿನ್ನೆ ತರಗತಿಯಲ್ಲಿ ನಾವು ಜಲ ಆವಾಸ ಅಂತಂದ್ರೆ ಸಸ್ಯ ಅಥವಾ ಪ್ರಾಣಿ ಯಾವುದೇ ಆಗಲಿ ನೀರಿನಲ್ಲಿ ವಾಸವಾಗಿರಬೇಕು, ಅವಕ್ಕೆ ನಾವೇನಂತ ಕರಿತೀವಿ, ಜಲ ಆವಾಸ ಅಂತಂದೇಳಿ ಕರಿತೀವಿ ಅಂತ ನಾವು ನೋಡಿದ್ವಿ. ಅದರೊಳಗೆ ಉದಾಹರಣೆಯಾಗಿ ಸರೋವರಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿರ್ತವ ಅಥವಾ ವಾಸ ಮಾಡ್ತಿರ್ತವ ಅಂತ ನೋಡೋಣ. ಆಮೇಲೆ ನದಿ ಸಾಗರಗಳಲ್ಲಿ ಯಾವ ರೀತಿ ಅಂತ ನಾವು ನೋಡೋಣ. ಹಾಗಾದರೆ ಸಾಗರಗಳಲ್ಲಿ ಯಾವ ರೀತಿ ಸಸ್ಯಗಳು ಮತ್ತು ಪ್ರಾಣಿಗಳು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ವಾಸವಾಗ್ಯವ ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಜಲ ಆವಾಸಗಳಲ್ಲಿ ನಾವು ನಿನ್ನೆ ನೋಡಿದ್ವಿ ಮೀನಿನ ರಚನೆಯನ್ನು ನೋಡಿದ್ವಿ. ಇದಕ್ಕೆ ಏನಂತ ಕರೀತಾರೆ, ಸ್ಟ್ರೀಮ್ ಲೈನ್ಡ್ ಸ್ಟ್ರಕ್ಚರ್ ಅಂತಂದೇಳಿ ಕರೀತಾರೆ, ಅಥವಾ ಸುಚಲನಾಕೃತಿ ಅಂತಂದೇಳಿ ಕರೀತಾರೆ. ಕಾಮನ್ ಆಗಿ ಹೇಳ್ಬೇಕಪ್ಪ ಅಂತಂದರೆ ದೋಣಿ ಆಕಾರದ ಒಂದು ದೇಹ ರಚನೆಯನ್ನು ಮೀನು ಒಳಗೊಂಡೈತಿ ಅಂತ ನಾವು ಹೇಳ್ತೀವಿ. ಈ ರೀತಿಯ ರಚನೆ ಏನು ಮಾಡುತ್ತಪ್ಪ ಅಂತಂದ್ರೆ, ನೀರಿನಲ್ಲಿ ವೇಗವಾಗಿ ಚಲನೆ ಮಾಡೋಕ್ಕೆ ಏನು ಮಾಡುತ್ತೆ, ಈ ದೋಣಿ ಆಕಾರದ ರಚನೆ ಮೀನುಗಳಿಗೆ, ಹಲವಾರು ಪ್ರಾಣಿಗಳಿಗೆ ಸಹಾಯ ಮಾಡ್ತೈತಿ. ಆಮೇಲೆ ಇದು ಅಷ್ಟೇ ಅಲ್ಲದೆ ಸಮುದ್ರದೊಳಗೆ ನಾವು ಯಾವ ರೀತಿಯಾದಂಥ ಪ್ರಾಣಿಗಳು ನೋಡ್ತೀವಿ, ಹಲವಾರು ರೀತಿ ಮೀನು ಅಂತ ಅಷ್ಟೇ ಅಲ್ಲ, ಕಪ್ಪೆ, ಏಡೆ, ಆಮೇಲೆ ಮೃದ್ವಂಗಿಗಳು, ಅಷ್ಟಪದಿ ಆಗಿರುವಂಥ ಮೃದ್ವಂಗಿ ಆಗಿರ್ಬೋದು, ಆಮೇಲೆ ಸ್ಕ್ವಿಡ್ ಅಂತಂದು ಹೇಳಿ ಕರೀತಾರೆ, ಅದನ್ನು ನಾವು ನೋಡ್ತೀವಿ. ಈ ಅಷ್ಟಪದಿ ಮೃದ್ವಂಗಿ ಅಂತಂದೇಳಿ ಕರೀತಾರೆ, ಅಥವಾ ಆಕ್ಟೋಪಸ್ ಅಂತಂದೇಳಿ ಕರಿಬೋದು. ಇದು ಏನಾಗಿರ್ತೈತಪ್ಪ ಅಂತಂದರೆ ದೋಣಿ ಆಕಾರದ ರಚನೆಯನ್ನು ಹೊಂದಿರಂಗಿಲ್ಲ. ಇದೇನು ಮಾಡುತ್ತಂತಂದರೆ ಇವು ಸಾಗರದ ಆಳದಲ್ಲಿ ವಾಸವಾಗಿರ್ತವ, ತಮಗೆ ಏನೇನು ಬರ್ತಿರ್ತಾವಲ್ಲ ತಮ್ಮ ಕಡೆ ಆಹಾರಕ್ಕೆ, ಪ್ರಾಣಿಗಳನ್ನು ಹಿಡಿದು ತಿಂತಿರ್ತಾವೆ. ಆದರೆ ಚಲನೆ ಮಾಡಬೇಕಾದಂತಹ ಸಮಯದಲ್ಲಿ ಮಾತ್ರ ಏನಾಗ್ತವಪ್ಪ ಅಂತಂದ್ರೆ ತಮ್ಮ ದೇಹವನ್ನು ದೋಣಿ ಆಕಾರದಂತೆ ಮಾಡಿಕೊಳ್ಳುವಂಥ ಕೆಪಾಸಿಟಿ ಯಾವುದಕ್ಕೈತಪ್ಪ ಅಂತಂದ್ರೆ ಅಷ್ಟಪದಿಗೆ ಐತಿ ಅಂತ ನಾವು ಹೇಳ್ಬೋದು. ಆಮೇಲೆ ಇವು ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಯಾವ ರೀತಿ ಉಸಿರಾಟ ಕ್ರಿಯೆಯನ್ನು ಮಾಡ್ತಾವಪ್ಪ ಅಂತಂದರೆ, ನೀರಿನಲ್ಲಿ ಕರಗಿರುವಂಥ ಆಕ್ಸಿಜನ್ನನ್ನು ಉಸಿರಾಡಲು ಸಹಾಯ ಮಾಡ್ಕೊತವ. ಇದಕ್ಕೆ ಸಹಾಯ ಮಾಡೋದು ಯಾವುದಪ್ಪ ಅಂತಂದ್ರೆ ಕಿವಿರುಗಳು ಏನು ಮಾಡ್ತವಪ್ಪ ಅಂತಂದರೆ ನೀರಿನಲ್ಲಿರುವಂತಹ ಕರಗಿರುವಂಥ ಆಮ್ಲಜನಕವನ್ನು ಉಸಿರಾಟ ಕ್ರಿಯೆಗೆ ಬಳಸಿಕೊಳ್ಳಲು ಸಹಾಯ ಮಾಡ್ತವಂತ ನಾವು ಹೇಳ್ಬೋದು. ಆಮೇಲೆ ಕೆಲವು ಜಲಚರ ಪ್ರಾಣಿಗಳಾದಂತಹ ಡಾಲ್ಫಿನ್ ಮತ್ತು ತಿಮಿಂಗಿಲುಗಳೈತಲ್ಲ, ಕಿವಿರುಗಳು ಇರುವುದಿಲ್ಲ. ಇವು ಏನು ಮಾಡ್ತವಪ್ಪ ಅಂತಂದ್ರೆ ತಮ್ಮ ತಲೆಯ ಮೇಲ್ಭಾಗದಲ್ಲಿರುವಂತಹ ತಮ್ಮ ಮೂಗಿನ ಹೊಳ್ಳೆಗಳಿರ್ತಾವಲ್ಲ, ಅವ್ರ ಮುಖಾಂತರ ಏನು ಮಾಡ್ತವಪ್ಪ ಅಂತಂದರೆ ಉಸಿರಾಟ ಕ್ರಿಯೆಯನ್ನು ಮಾಡ್ತಾವೆ. ಅವು ಏನು ಮಾಡ್ತವಪ್ಪ ಅಂತಂದರೆ ಸ್ವಲ್ಪ ಸಮಯ ಆದಮೇಲೆ ನೀರಿನೊಳಗನೆ ಈಜಾಡೋದಾದ್ಮೇಲೆ ಅವಕ್ಕೆ ಉಸಿರಾಟ ಕ್ರಿಯೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಮುದ್ರದ ಮೇಲೆ ಬಂದಿರ್ತವೆ. ಅವಾಗ ಅವು ಏನು ಮಾಡ್ತಾವೆ, ಗಾಳಿಯನ್ನು ತಗೊಂಡು ಮತ್ತೆ ವಾಪಸ್ ಸಮುದ್ರದೊಳಗೆ ಹೋಗ್ತವ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಏನಾಗ್ಯವಪ್ಪ ಅಂತಂದರೆ ಸಾಗರಗಳಲ್ಲಿ ಏನು ಪ್ರಾಣಿಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಅಲ್ಲಿ ವಾಸವಾಗ್ಯವ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಕೆರೆಗಳು ಮತ್ತು ಸರೋವರಗಳಲ್ಲಿ ಯಾವ ರೀತಿ ಜಲಸಸ್ಯಗಳು ಆಮೇಲೆ ಪ್ರಾಣಿಗಳು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡವ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಜಲವಾಸಿ ಸಸ್ಯಗಳಲ್ಲಿ ಏನಾಗಿರ್ತವೆ, ಬೇರುಗಳು ಬಹಳ ಚಿಕ್ಕದಾಗಿರ್ತವೆ. ಯಾಕಪ್ಪ ಅಂತಂದರೆ ಸಸ್ಯವನ್ನು ಸ್ಥಳದಲ್ಲಿ ಹಿಡಿದಿಡಕ್ಕೆ ಇವು ಬಹಳ ಪ್ರಮುಖವಾದಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಆಮೇಲೆ ಇವುಗಳ ಕಾಂಡ ಉದ್ದವಾಗಿರ್ತೈತಿ, ಆಮೇಲೆ ಟೊಳ್ಳಾಗಿರ್ತೈತಿ, ಆಮೇಲೆ ಹಗುರವಾಗಿರ್ತೈತಿ. ಯಾಕಂತಂದ್ರೆ ಭಾಳ ಫ್ಲೆಕ್ಸಿಬಲ್ ಆಗಿರ್ತೈತಿ ಇದರದ್ದು ಒಂದು ಕಾಂಡ.
ಆಮೇಲೆ ಕಾಂಡ ನೀರಿನ ಮೇಲ್ಮೈ ತನಕ ಬಂದಿರ್ತೈತಿ. ಅದಾದ ನಂತರ ಎಲೆಗಳು ಹೂಗಳು ಏನೈತಲ್ಲ ನೀರಿನ ಮೇಲೆ ನಾವು ಕಾಣ್ಬೋದು. ಆಮೇಲೆ ಈ ಉತ್ತರದ್ದು ಎಲೆಗಳು ಯಾವ ರೀತಿ ಇರ್ತವೆ ಅಲ್ಲಿ ಆಲ್ಮೋಸ್ಟ್ ಆಗಲಿ ನೀರಿನಲ್ಲಿರುವಂತಹ ಸಸ್ಯಗಳು ಯಾವ ರೀತಿ ಇರ್ತವೆ ಅಂತಂದರೆ ರಿಬ್ಬನ್ ಶೇಪ್ನಾಗ ಎಲೆಗಳನ್ನು ಹೊಂದಿರ್ತವೆ. ಯಾಕಪ್ಪ ಅಂತಂದ್ರೆ ನೀರಿನ ವೇಗಕ್ಕೆ ಸರಾಗವಾಗಿ ಚಲನೆ ಮಾಡಬೇಕಲ್ಲ, ಅಲ್ಲಿ ಕಟ್ಟಾಗಿ ಹೋಗ್ಬಾರ್ದು ಅಂತೇಳಿ ಅವು ಫ್ಲೆಕ್ಸಿಬಲ್ ಆಗಿರ್ತವೆ. ಆಮೇಲೆ ಉದ್ದ ರಿಬ್ಬನ್ ಟೈಪ್ ಯಾವ ರೀತಿ ರಿಬ್ಬನ್ ಇರ್ತೈತಲ್ಲ ಆ ರೀತಿ ಆಲ್ಮೋಸ್ಟ್ ಆಗಲಿ ಎಲ್ಲ ಗಿಡಗಂಟೆಗಳನ್ನು ನಾವು ಅಲ್ಲಿ ಕಾಣ್ಬೋದು. ಕೆರೆಗಳು ಮತ್ತು ಸಮುದ್ರಗಳಲ್ಲಿ ಇನ್ನೊಂದು ನಾವು ಯಾವ ಪ್ರಾಣಿಯನ್ನು ಕಾಣ್ಬೋದಪ್ಪ ಅಂತಂದರೆ ಕಪ್ಪೆಗಳು ನೋಡ್ಬೋದು. ಕಪ್ಪೆ ಏನಪ್ಪ ಅಂತಂದರೆ ಇದು ಉಭಯವಾಸಿ, ಭೂಮಿ ಮೇಲೂ ಬದುಕ್ತೈತಿ, ಆಮೇಲೆ ನೀರಿನಲ್ಲಿಯೂ ಸಹ ಬದುಕ್ತೈತಿ. ಅವುಗಳು ಏನಾಗಿರ್ತವೆ, ಅದ್ರದ್ದು ಹಿಂಗಾಲುಗಳು ಏನಾಗಿರ್ತವೆ ಬಹಳ ಗಟ್ಟಿಯಾಗಿರ್ತವೆ. ಆಮೇಲೆ ಇದು ಯಾವುದಕ್ಕೆ ಸಹಾಯ ಮಾಡುತ್ತಪ್ಪ ಅಂತಂದರೆ ಕಪ್ಪೆ ನೆಗೆಯಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ನೀರಿನಲ್ಲಿ ಈಜಲು ಸಹಾಯಕವಾಗುವಂತಹ ಕಪ್ಪೆಗಳಿಗೆ ಜಲಪಾತಗಳನ್ನು ಕಪ್ಪೆಗಳು ಹೊಂದಿರ್ತವೆ ಅಂತ ನಾವು ಹೇಳಿದ್ವಿ. ಇಲ್ಲಿವರೆಗೂ ನಾವು ಏನು ನೋಡ್ಕೊಂಡ್ವಪ್ಪ ಅಂತಂದರೆ ಜಲ ಆವಾಸ ಅಂತಂದ್ರೆ ಏನು, ಸರೋವರಗಳಲ್ಲಿ ಮತ್ತು ಕೆರೆಗಳಲ್ಲಿ ಯಾವ ರೀತಿ ಸಸ್ಯ ಮತ್ತು ಪ್ರಾಣಿಗಳು ಹೊಂದಾಣಿಕೆ ಮಾಡ್ಕೊಂಡವ ಅಂತ ನೋಡಿದ್ವಿ. ಆಮೇಲೆ ಸಾಗರಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ಯಾವ ರೀತಿ ಪ್ರಾಣಿಗಳು ಹೊಂದಾಣಿಕೆ ಮಾಡ್ಕೊಂಡವ ಅಂತ ನಾವು ನೋಡಿದ್ವಿ. ಹಾಗಾದರೆ ಜೀವಿಗಳ ಲಕ್ಷಣ ಯಾವುವು, ಜೀವಿ ಒಂದು ಬದುಕಬೇಕು ಅಥವಾ ವಾಸ ಮಾಡಬೇಕಪ್ಪ ಅಂತಂದರೆ ಯಾವ್ಯಾವ ಲಕ್ಷಣಗಳನ್ನು ಒಳಗೊಂಡಿರ್ತೈತಿ ಅಂತ ನೋಡೋದಾಯ್ತಪ್ಪ ಅಂತಂದರೆ ಅವುಗಳಿಗೆ ಆಹಾರ ಬೇಕು, ಆಮೇಲೆ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ, ಆಮೇಲೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತವೆ, ಆಮೇಲೆ ಸುತ್ತಲಿನ ಪರಿಸರಕ್ಕೆ ಏನು ಮಾಡ್ತವೆ ಪ್ರತಿಕ್ರಿಯೆಯನ್ನು ನೋಡ್ತವೆ, ಆಮೇಲೆ ವಂಶಾಭಿವೃದ್ಧಿಯನ್ನು ಮಾಡ್ತವೆ, ಆಮೇಲೆ ಬೆಳವಣಿಗೆಯನ್ನು ಮಾಡ್ತವೆ, ಆಮೇಲೆ ಚಲನೆಯನ್ನು ತೋರಿಸ್ತವೆ. ಇದು ಏನಪ್ಪ ಅಂತಂದರೆ ಜೀವಿಗಳ ಲಕ್ಷಣ. ಹಾಗಾದರೆ ಎಲ್ಲ ಜೀವಿಗಳಿಗೂ ಏನೈತಿ ಆಹಾರದ ಅವಶ್ಯಕತೆ ಐತಾ ಅಂತ ನಾವು ನೋಡೋಣ. ಹೌದು, ಎಲ್ಲ ಜೀವಿಗಳಿಗೂ ಏನೈತಿ ಆಹಾರದ ಅವಶ್ಯಕತೆ ಐತಿ. ಆಹಾರವನ್ನು ತಯಾರು ಮಾಡಿಕೊಳ್ಳುವಂಥ ಕೆಪಾಸಿಟಿ ಎಲ್ಲ ಜೀವಿಗಳಿಗೂ ಇಲ್ಲ. ಸಸ್ಯಗಳಿಗೆ ಮಾತ್ರ ಏನಪ್ಪ ಅಂತಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ತವ ಅಂತ ನಾವು ಹೇಳ್ಬೋದು. ಸಸ್ಯಗಳು ಏನಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೆ. ಪ್ರಾಣಿಗಳಾದಂಥ ನಾವು ಹಲವಾರು ಪ್ರಾಣಿಗಳು ಏನಪ್ಪ ಅಂತಂದ್ರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳು ಅಥವಾ ಸಸ್ಯಗಳ ಮೇಲೆ ನಾವೇನಾಗಿವಿ ಅವಲಂಬಿತವಾಗಿವಿ ಅಂತ ನಾವು ಹೇಳ್ಬೋದು. ಆಮೇಲೆ ಜೀವಿಗಳು ಬೆಳವಣಿಗೆ ಆಗಬೇಕಪ್ಪ ಅಂತಂದರೆ ಶಕ್ತಿ ಅವಶ್ಯಕತೆ ಐತಿ ಅಂತ ನಾವು ಮುಂಚೆ ನೋಡಿದ್ವಿ. ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬರ್ತೈತಿ, ಆಹಾರದ ಮೂಲಕ ಬರ್ತೈತಿ. ಅಷ್ಟೇ ಅಲ್ಲದೆ ಜೀವಿಗಳಿಗೆ ತಮ್ಮ ದೇಹದಲ್ಲಿ ನಡೆಯುವಂಥ ಇನ್ನಿತರ ಕ್ರಿಯೆಗಳಿಗೂ ಸಹ ಏನಪ್ಪ ಅಂತಂದರೆ ಶಕ್ತಿಯ ಅವಶ್ಯಕತೆ ಇರ್ತೈತಿ ಅಂತ ನಾವು ಹೇಳಿದ್ವಿ. ಹಾಗಾದರೆ ಏನು ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಐತಿ ಅಂತ ನಾವು ನೋಡಿದ್ವಿ. ಆಮೇಲೆ ಜೀವಿಗಳ ಬೆಳವಣಿಗೆಯನ್ನು ತೋರಿಸ್ತಾವಂತನೂ ಸಹ ನಾವು ಹೇಳಿದ್ವಿ. ಆಮೇಲೆ ಎಲ್ಲ ಜೀವಿಗಳು ಏನಪ್ಪ ಅಂತಂದರೆ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಹೌದು, ಎಲ್ಲ ಜೀವಿಗಳು ಏನು ಮಾಡ್ತವಪ್ಪ ಅಂತಂದರೆ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಇವಾಗ ಯಾವುದೇ ಒಂದು ಜೀವಿ ನಾವು ನೋಡಿದ್ವಪ್ಪ ಅಂತಂದರೆ ಮೊದಲು ಉಸಿರು ಹೋಗಿ ನೋಡ್ತೀವಿ, ಉಸಿರು ನಿಂತೈತಾ ಅಥವಾ ಇಲ್ಲ. ಹಂಗಂತ ಉಸಿರು ಏನಾದರೂ ಇತ್ತು ಅಂತಂದ್ರೆ ನಾವು ಏನಂತ ಕೇಳ್ತೀವಿ, ಓ ಇದು ಒಂದು ಜೀವಿ ಬದುಕೈತಿ ಅಂತ ನಾವು ಹೇಳ್ತೀವಿ. ಹಾಗಾದರೆ ಈ ಉಸಿರಾಟ ಎಲ್ಲ ಜೀವಿಗಳಿಗೆ ಏನು ಅವಶ್ಯಕ ಅಂತ ನಾವು ಹೇಳ್ಬೋದು. ಆಮೇಲೆ ಈ ಉಸಿರಾಟದ ಮೂಲಕ ಏನೈತಪ್ಪ ಅಂತಂದ್ರೆ ಜೀವಿಗಳು ತಾನು ತಿಂದಂಥ ಆಹಾರವನ್ನು ಅಂತಿಮವಾಗಿ ಶಕ್ತಿಯನ್ನು ಪಡೆದುಕೊಳ್ಳೋಕ್ಕೆ ಈ ಉಸಿರಾಟ ಕ್ರಿಯೆ ಸಹಾಯ ಮಾಡ್ತೈತಿ ಅಂತ ನಾವು ಹೇಳ್ಬೋದು. ಆಮೇಲೆ ಎರೆಹುಳುಗಳು ಯಾವ ರೀತಿ ಉಸಿರಾಟ ಮಾಡ್ತವೆ, ಎರೆಹುಳುಗಳು ಚರ್ಮದ ಮೂಲಕ ಉಸಿರಾಟ ಮಾಡ್ತವಂತ ನಾವು ನೋಡಿದ್ವಿ. ಆಮೇಲೆ ಮೀನುಗಳು ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಕಿವಿರುಗಳ ಮೂಲಕ ತೆಗೆದುಕೊಂಡು ಉಸಿರಾಟ ಮಾಡ್ತವಂತ ಹೇಳಿದ್ವಿ. ಆಮೇಲೆ ಸಸ್ಯಗಳು ಯಾವ ರೀತಿಯಪ್ಪ ಅಂತಂದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ತೆಗೆದುಕೊಂಡು ಹಗಲು ಮತ್ತು ರಾತ್ರಿ ಏನು ಮಾಡ್ತವಪ್ಪ ಅಂತಂದರೆ ಉಸಿರಾಟ ಮಾಡ್ತವ ಅಂತ ನಾವು ನೋಡಿದ್ವಿ. ಆಮೇಲೆ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತವ ಅಂತಂದ್ರೆ ಹೌದು, ಎಲ್ಲ ಜೀವಿಗಳು ಏನಪ್ಪ ಅಂತಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತವೆ. ಯಾವುದೇ ಒಂದು ಆಗಿರ್ಬೋದು. ಇವಾಗ ಯಾವುದೋ ಒಂದು ವಾಕ್ಯ ಅಥವಾ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದ್ವಪ್ಪ ಅಂತಂದರೆ ನಾವು ಯಾವ ರೀತಿ ಉತ್ತರ ಕೊಡ್ತೀವಲ್ಲ ಅದೇ ರೀತಿಯಾಗಿ ಸಸ್ಯಗಳಿಗೂ ಸಹ ನಾವು ಮುಟ್ಟಿದರೆ ಗಿಡವನ್ನು ನೋಡಿರ್ಬೋದು, ಮುಟ್ಟಿದ ತಕ್ಷಣ ಏನಾಗುತ್ತೋ ಮುದುರ್ಕೊಳ್ಳುತ್ತಲ್ಲ ಅದು ಒಂದಾಗಿರ್ಬೋದು. ಆಮೇಲೆ ಸೂರ್ಯನ ಕಡೆಗೆ ಏನಾಗಿರ್ಬೋದು ಸಸ್ಯಗಳು ಬೆಳವಣಿಗೆ ಹೊಂದುವುದಾಗಿರ್ಬೋದು. ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಇಲ್ಲ ಐತಲ್ಲ, ಸಸ್ಯಗಳು ಸೂರ್ಯನ ಕಿರಣಗಳು ಯಾವ ರೀತಿ ಬೀಳ್ತಿರ್ತಾವಲ್ಲ ಅಲ್ಲಿ ಏನಾಗೈತಪ್ಪ ಅಂತಂದ್ರೆ ಅವು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾವ ಅಂತ ನಾವು ಹೇಳ್ಬೋದು. ಆಮೇಲೆ ಜೀವಿಗಳು ವಿಸರ್ಜನೆಯನ್ನು ಮಾಡ್ತವ. ಹೌದು, ಜೀವಿಗಳು ವಿಸರ್ಜನೆ ಮಾಡ್ತವೆ, ಎಲ್ಲ ಜೀವಿಗಳು ಮಾಡ್ತವೆ. ಇವನ್ ಸಸ್ಯಗಳು ಸಹ ಏನಪ್ಪ ಅಂತಂದ್ರೆ ವಿಸರ್ಜನೆಯನ್ನು ಮಾಡ್ತವೆ. ಯಾವ ರೀತಿ ವಿಸರ್ಜನೆ ಮಾಡ್ತವಪ್ಪ ಅಂತಂದರೆ ಸಸ್ಯಗಳು ಅಂಟುಗಳ ರೂಪದಲ್ಲಿ ವಿಸರ್ಜನೆ ಮಾಡ್ತವೆ. ಇನ್ನು ಹಲವಾರು ದ್ರವಗಳನ್ನು ಸ್ರವಿಸುವುದರ ಮೂಲಕ ಸಸ್ಯಗಳು ವಿಸರ್ಜನೆಯನ್ನು ಮಾಡ್ತವೆ ಅಂತ ನಾವು ಹೇಳ್ಬೋದು. ಆಮೇಲೆ ವಿಸರ್ಜನೆಯು ಎಲ್ಲ ಜೀವಿಗಳಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಲಕ್ಷಣ ಅಂತಲೂ ನಾವು ಹೇಳ್ಬೋದು. ಆಮೇಲೆ ಜೀವಿಗಳು ತಮ್ಮದೇ ರೀತಿಯ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹೌದು, ಜೀವಿಗಳು ತಮ್ಮದೇ ರೀತಿಯಾದಂಥ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಪಕ್ಷಿಗಳು ಏನು ಮಾಡ್ತವಪ್ಪ ಅಂತಂದರೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಗೂಡುಗಳಲ್ಲಿ ಮೊಟ್ಟೆಗಳನ್ನು ಇಟ್ಟು ತಮ್ಮಂತೆ ಇರುವಂತಹ ಪಕ್ಷಿಗಳನ್ನು ನಾವು
ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಆಮೇಲೆ ಪ್ರಾಣಿಗಳಾಯ್ತಪ್ಪ ಅಂತಂದರೆ ಮರಿಗಳನ್ನು ಹಾಕ್ತವೆ. ಆಮೇಲೆ ಸಸ್ಯಗಳೇನು ಮಾಡ್ತವಪ್ಪ ಅಂತಂದ್ರೆ ಬೀಜಗಳು ಇರ್ತೈತಲ್ಲ ಅದ್ರ ಮುಖಾಂತರ ಬೀಜಗಳನ್ನು ಉತ್ಪತ್ತಿ ಮಾಡೋದ್ರ ಮುಖಾಂತರ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಆಮೇಲೆ ಕೆಲವು ಸಸ್ಯಗಳು ಕಾಯಜ ಭಾಗ ಅಂತಂದರೆ ಕಾಂಡ, ಎಲೆ ಇವು ಏನಾಗಿರ್ತಾವಲ್ಲ ಇವ್ರ ಮುಖಾಂತರ ಏನಾಗುತ್ತಾ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಏನು ಕಲ್ತ್ಕೊಂಡ್ವಿಯಪ್ಪ ಅಂತಂದ್ರೆ ಜೀವಿಗಳ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಜಲ ಆವಾಸಗಳಂದ್ರೆ ಏನಂತ ನೋಡಿದ್ವಿ. ನೀರಿನಲ್ಲಿ ಬದುಕುವಂಥ ಎಲ್ಲ ಸಸ್ಯಗಳು ಹಾಗೂ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ, ಜಲ ಆವಾಸ ಅಂತಂದು ಹೇಳಿ ಕರಿತೀವಿ. ಸಾಗರಗಳಲ್ಲಿ ಯಾವ ರೀತಿ ಪ್ರಾಣಿಗಳು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಕತ್ತವ ಅಂತ ನಾವು ನೋಡಿದ್ವಿ. ಆಮೇಲೆ ಕೆರೆಗಳಲ್ಲಿ, ಆಮೇಲೆ ಸರೋವರಗಳಲ್ಲಿ ಯಾವ ರೀತಿ ಸಸ್ಯಗಳು ಮತ್ತು ಪ್ರಾಣಿಗಳು ಹೊಂದಾಣಿಕೆ ಮಾಡ್ಕೊಂಡವಂತ ನೋಡಿದ್ವಿ. ಆಮೇಲೆ ಆಹಾರದ ಅವಶ್ಯಕತೆ ಐತಾ ಇಲ್ಲ ಜೀವಿಗಳಿಗೆ. ಆಮೇಲೆ ಉಸಿರಾಟದ ಬಗ್ಗೆ ನೋಡಿದ್ವಿ. ಉಸಿರಾಟಕ್ಕೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಇವನ್ ಕಾಳುಗಳು ಸಹ ಉಸಿರಾಟ ಕ್ರಿಯೆಯನ್ನು ಮಾಡ್ತಿರ್ತವೆ. ನೀವು ಹೋಗಿ ಯಾವುದೋ ಒಂದು ಕಾಳಿನ ಚೀಲದಾಗ ಕೈ ಹಾಕಿದಪ್ಪ ಅಂತಂದ್ರೆ ನಮಗೆ ಬಿಸಿಯಾದಂಥ ಅನುಭವ ಆಗ್ತೈತಿ. ಯಾಕಪ್ಪ ಅಂತಂದರೆ ಕಾಳುಗಳು ಸಹ ಏನು ಮಾಡ್ತವಪ್ಪ ಅಂತಂದರೆ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ ಅಂತ ನಾವು ಹೇಳಿದ್ವಿ. ಆಮೇಲೆ ಸಂತಾನೋತ್ಪತ್ತಿ ಮಾಡ್ತವಂತ ಹೇಳಿದ್ವಿ, ವಿಸರ್ಜನೆ ಹೇಳಿದ್ವಿ, ಆಮೇಲೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತವ ಅಂತ ನಾವು ಹೇಳಿದ್ವಿ. ಒಟ್ಟಾರೆಯಾಗಿ ಈ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊಂಡ್ವಿಪ್ಪ ಅಂತಂದರೆ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾವ ಅಂತ ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು.